ಹಾಯ್ ಹಲೋ ನಮಸ್ಕಾರ. ವೆಲ್ಕಮ್ ಟು ದ ಥರ್ಸ್ಡೇ ವ್ಲಾಗ್ ಇದು. ಸೊ ಇವತ್ತು ಬೆಳಗ್ಗೆ ಎದ್ದು ನೀವು ನೋಡಿದಾಗೆ ಬಿಸಿನೀರಿಂದ ನನ್ನ ದಿನನ ಸ್ಟಾರ್ಟ್ ಮಾಡಿದೆ. ಬಿಕಾಸ್ ಸಿಕ್ಕಾಬಟ್ಟೆ ಚಳಿ ಇತ್ತು ಆಚೆಗಡೆ ಆ್ಯಂಡ್ ಸ್ವೆಟರ್ ಹಾಕಿ ನಾನು ಯೂಶ್ವಲಿ ಯಾವತ್ತೂ ಮನೆ ಒಳಗಡೆ ಇರೋದೇ ಇಲ್ಲ. ಸೊ ಇವತ್ತು ಅಷ್ಟು ಚಳಿ ಇದ್ದ ಕಾರಣ ಸ್ವೆಟರ್ ಹಾಕ್ಕೊಂಡು ಕೆಲಸನ ಶುರು ಮಾಡಿಕೊಂಡೆ. ಸೊ ಬೆಳಗ್ಗೆ ಎದ್ದು ನೀರು ಕುಡಿಯೋದ್ರಿಂದ ದಿನನ ಸ್ಟಾರ್ಟ್ ಮಾಡ್ಕೊತೀನಿ. ಇವತ್ತು ಗುರುವಾರ ಆಗಿರೋದ್ರಿಂದ ಸ್ವಲ್ಪ ಕೆಲಸ ಜಾಸ್ತಿ ಇರುತ್ತೆ ಅಂತ ಹೇಳ್ಬೋದು. ಹೇರ್ ವಾಶ್ ಎಲ್ಲ ಮಾಡಿ ಅದ್ರ ಜೊತೆಗೆ ಪೂಜೆ ಮಾಡಬೇಕು. ಹಾಗಾಗಿ ಮೊದಲು ನಾನು ನೀರೆಲ್ಲ ಕುಡ್ಕೊಂಡು ಬಾಗಿಲನ್ನೆಲ್ಲ ನೀಟಾಗಿ ಬಾಗಿಲೆಲ್ಲ ತೊಳೆದು ಆಚೆ ಎಲ್ಲ ಕ್ಲೀನ್ ಮಾಡಿಕೊಂಡು ಅದಾದಮೇಲೆ ಏನಪ್ಪ ಅರಿಶಿನ ಕುಂಕುಮನೆಲ್ಲ ಇಟ್ಟು ಬಾಗಿಲಿಗೆ ವೀಕ್ಲಿ ಒಂದ್ಸಲ ಅಷ್ಟೇ ನಾನು ಪೂಜೆ ಮಾಡೋದು. ಸೊ ನೀಟಾಗಿ ಮಾಡ್ಕೊಂಬಿಡ್ತೀನಿ. ಸೊ ಬಾಗಿಲೆಲ್ಲ ತೊಳೆದು ನಾನು ತಂದಿರೋ ಹೂವು ಎಲ್ಲ ಬಾಗಿಲಿಗೆ ಎರಡು ಕಡೆನೂ ಇಟ್ಟು ಬಾಗಿಲಿಗೆ ತೊಳೆಯೋದು ಕೆಲಸ ಎಲ್ಲ ಮುಗಿಸ್ಕೊಂಡೆ. ಅದಾದಮೇಲೆ ನನ್ನ ಕೆಲಸ ಕಿಚನ್ ಕಡೆ ಬಂತು. ಸೊ ಇವತ್ತು ಲಂಚ್ಗೆ ಪಾಲಕ್ಕಿಂದ ವೆಜಿಟೇಬಲ್ಸ್ ಪಲಾವ್ನ ಮಾಡ್ಕೊತಾ ಇದ್ದೀನಿ. ಸ್ವಲ್ಪ ಎಣ್ಣೆ ಹಾಕಿ ಕಸೂರಿ ಮೇಥಿನ ಹಾಕ್ಕೊಂಡಿದ್ದೀನಿ. ಅದ್ರ ಜೊತೆಗೆ ಮೇನ್ ಇಂಗ್ರೀಡಿಯೆಂಟ್ಸ್ ಪಲಾವ್ ಎಲೆ, ಇದಾದ್ಮೇಲೆ ಈರುಳ್ಳಿ, ನೆಕ್ಸ್ಟ್ ಒಂದು ಚೆನ್ನಾಗಿ ಫ್ರೈ ಮಾಡೋಣ. ಈ ಟೈಮಲ್ಲೇ ನಾನು ಸ್ವಲ್ಪ ಉಪ್ಪು ಹಾಕೋತೀನಿ. ಇಷ್ಟ ಹಾಕ್ತೀನಿ, ಆಮೇಲೆ ಬೇಕಿದ್ರೆ ಮತ್ತೆ ಹಾಕೋತೀನಿ. ಈಗ ಬಂದು ವೆಜಿಟೇಬಲ್ಸು, ಕ್ಯಾರೆಟು, ಬೀನ್ಸು ಹಾಗೆ ಆಲೂಗಡ್ಡೆನ ಹಾಕ್ತೀನಿ. ಇನ್ನೇನು ರುಬ್ಬಿಟ್ಕೊಂಡಿದ್ದೀನಲ್ಲ ಪಾಲಕ್ ಸೊಪ್ಪಿಂದು ಮಿಶ್ರಣ, ಅದಕ್ಕೆ ಮಿಕ್ಸ್ ಮಾಡ್ತೀನಿ. ಇದಕ್ಕೆ ಸ್ವಲ್ಪ ಬೆಳ್ಳುಳ್ಳಿ, ಶುಂಠಿ, ಅದ್ರ ಜೊತೆಗೆ ಸ್ವಲ್ಪ ಮೆಣಸಿನ್ಕಾಯಿ, ಚಕ್ಕೆ, ಲವಂಗ, ಏಲಕ್ಕಿ ಎಲ್ಲವನ್ನೂ ಹಾಕೊಂಡಿದ್ದೀನಿ. ಪಾಲಕ್ ಸೊಪ್ಪು ಬಗ್ಗೆ ನಿಮ್ಗೆ ಎಲ್ರಿಗೂ ಗೊತ್ತೇ ಇದೆ, ತುಂಬ ಹೆಲ್ತ್ ಬೆನಿಫಿಟ್ ಇರೋ ಅಂಥದ್ದು. ಅದನ್ನು ಯಾರು ತಿನ್ನೋಕ್ಕಾಗಲ್ಲ ಅಂದರೆ ಈ ಥರ ಪಲಾವ್ ಥರ ಮಾಡ್ಕೊಬೋದು. ಈಗ ಇದಕ್ಕೆ ರೈಸ್ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡೋಣ. ಪಾಲಕ್ ಸೊಪ್ಪು ತುಂಬ ಮಣ್ಣಿರೋದಾಗೆ ಸರ್, ತೊಳೆಯೋಕ್ಕೆ ನನಗೆ ಆರೇಳು ಸಲ ತೊಳೆದಿದ್ದೀನಿ ಒಂದು ಸೊಪ್ಪನ್ನು. ಸೊ ತುಂಬ ಮಣ್ಣಿರುತ್ತೆ, ನೋಡಿ ಇದು ಮಾಡ್ಬೇಕು ಅದನ್ನು. ಸೊ ಈಗ ಇದಕ್ಕೆ ಎಷ್ಟು ನೀರು ಬೇಕೋ ಅಷ್ಟನ್ನು ಹಾಕೋತೀನಿ. ಒಂದು 3 ವಿಸಿಲ್ ಹಾಗೆ ಬರಲಿ, ಅದಾದಮೇಲೆ ಇದನ್ನು ಆಫ್ ಮಾಡೋದೆ. ಅದಕ್ಕಿಂತ ಮುಂಚೆ ಇಷ್ಟು ಪಾತ್ರೆ ಇದೆ, ಫಸ್ಟ್ ಇದನ್ನೆಲ್ಲ ತೊಳೆದು ಹಾಕ್ಬಿಟ್ಟು ಆಮೇಲೆ ನಾನು ಸ್ನಾನಕ್ಕೆ ಹೋಗಿ ಪೂಜೆ ಎಲ್ಲ ಮಾಡಿಬಿಟ್ಟು ಹೋಗಬೇಕು. ಬನ್ನಿ ಸ್ಟಾರ್ಟ್ ಮಾಡೋಣ. ಫಸ್ಟ್ ರೈಸ್ ಪಲಾವ್ ರೆಡಿ ಆಗಿದೆ. ಸೊ ಈ ರೀತಿ ಕಾಣಿಸ್ತಿದೆ. ಲಂಚ್ ಬಾಕ್ಸಿಗೆ ಪ್ಯಾಕ್ ಮಾಡಬೇಕು. ಬಾಕ್ಸು ಒಂದರಲ್ಲಿ ಮಜ್ಜಿಗೆ ಹಾಕೊಂಡು ಹೋಗ್ತೀನಿ, ಒಂದರಲ್ಲಿ ಪಲಾವ್ ಹಾಕೊಂಡು ಹೋಗ್ತೀನಿ. 8:30 ಆಗುತ್ತೆ ಗೈಸ್, ಓಡಬೇಕು ಇವಾಗ ನಾನು. ಇದ್ರ ಜೊತೆಗೆ ಸ್ವಲ್ಪ ಬ್ರೇಕ್ಫಾಸ್ಟ್ ರೆಡಿ ಮಾಡ್ಕೊತಾ ಇದ್ದೀನಿ. ಬೀಟ್ರೂಟು ಹಾಗೆ ಬೆಟ್ಟದ ನಲ್ಲಿಕಾಯಿ, ಒಂದು ದೊಡ್ಡ ಬೀಟ್ರೂಟ್ ತೊಗೊಂಡು ಒಂದು 2 ಮೀಡಿಯಮ್ ಸೈಜಲ್ಲಿರೋಂಥ ನಲ್ಲಿಕಾಯಿನ ತೊಗೊಂಡಿದ್ದೀನಿ. ಈ 2 ಚೆನ್ನಾಗಿ ಗ್ರೈಂಡ್ ಮಾಡಿ ಅದಾದ ಮೇಲೆ ನಾವು ಇದಕ್ಕೆ ನೀರು ಹಾಕಿ ಮತ್ತೆ ರುಬ್ಕೊಳ್ಳೋಣ. ಜ್ಯೂಸ್ ರೆಡಿ ಆಯಿತು ಗೈಸ್. ಇದನ್ನು ಆಫೀಸ್ಗೆ ಹೋಗೋಕೆ ಮುಂಚೆ ಕುಡಿದ್ಬಿಟ್ಟು ಹೋಗ್ತೀನಿ. ಇವಾಗ ಕುಡಿಯಲ್ಲ, ಇವಾಗ ಕೆಲಸ ಎಲ್ಲ ಮುಗಿಸಿ ಅದಾದಮೇಲೆ. ಸೊ ಗೈಸ್ ಸ್ನಾನ ಎಲ್ಲ ಮುಗಿಸಿ ನಾನು ಕೂಡ ರೆಡಿ ಆಗಿದ್ದಾಯಿತು. ಸೊ ದಿಸ್ ಇಸ್ ಮೈ ಔಟ್ಫಿಟ್. ಸೊ ಸ್ವಲ್ಪ ಹೇರ್ ಡ್ರೈ ಆಗಬೇಕು. ಇವಾಗ ಸದ್ಯಕ್ಕೆ ಪೂಜೆ ಮಾಡೋಣ. ಪೂಜೆ ಎಲ್ಲ ಮಾಡಿ ಮುಗಿಸಿ ಬೀಟ್ರೂಟ್ ಜ್ಯೂಸ್ ಮಾಡಿದ್ದೀನಲ್ಲ, ಅದು ಕುಡಿದ್ಬಿಟ್ಟು ಆಫೀಸ್ ಕಡೆ ಹೊರಡೋಣ. ಸೊ ಹ್ಯಾಪಿ ಥರ್ಸ್ಡೇ. ಲಂಚ್ ಬಾಕ್ಸ್ ಎಲ್ಲ ಪ್ಯಾಕ್ ಆಯಿತು. ನನ್ನ ಜ್ಯೂಸು, ಏನಂತ ಡಿಫ್ರೆನ್ಸ್ ಇಲ್ಲ, ಕುಡಿಬೋದಾಯ್ತಾ. ಅದಕ್ಕೆ ನಾನು ಲಿಪ್ಸ್ನ ಟಚ್ ಮಾಡಿ ಗ್ಲಾಸಿಗೆ ಕುಡಿಯೋದು, ಈ ಥರ ಸ್ಟ್ರಾದಲ್ಲಿ ಕುಡಿತೀನಿ. ನನಗೆ ಅದು ಫೀಲ್ ಆಗಬಾರ್ದು ಜಾಸ್ತಿ, ಅದಕ್ಕೋಸ್ಕರ.
ನನ್ನ ಬಾಟಲ್ ಬಿಟ್ಟು ಹೋಗ್ಬಿಡ್ತೈತೆ. Have a good day, guys. ಸೊ ಆಫೀಸಲ್ಲಿ ಯಾವುದೇ ಥರ ಶೂಟ್ ಮಾಡಿಲ್ಲ. ಇವತ್ತು ನಾನು ಗೋಲ್ಡ್ಗೆ ಎವ್ರಿ ಮಂತ್ ಏನು ಪೇ ಮಾಡ್ತಿದ್ದೀನಿ ಅದು ಇವತ್ತು ಪೇ ಮಾಡಬೇಕಾಗಿತ್ತು. ಸೊ ಹಾಗಾಗಿ ಗೋಲ್ಡ್ ಶಾಪ್ಗೆ ಹೋಗಿ ನಾನು ಅದನ್ನು ಪೇ ಮಾಡಿ, ಸೊ ಅದೊಂದು ಸ್ಟಿಕ್ಕರ್ ಎಲ್ಲ ಕೊಡ್ತಾರೆ, ಒಂದು ಬುಕ್ ಎಲ್ಲ ಕೊಟ್ಟಿರ್ತಾರೆ, ಅದಕ್ಕೆ ಅಂಟಿಸ್ತಾರೆ ಎವ್ರಿ ಮಂತು. ಸೊ ಅದನ್ನೆಲ್ಲ ಪೇ ಮಾಡಿ ಬಂದಿದ್ದಾಯಿತು. ಆ್ಯಂಡ್ ಈವ್ನಿಂಗು ಮನೆ ಕಡೆ ಹೊರಟು ಬಂದೆ. ಸೊ ಕೆಲಸ ಎಲ್ಲ ಮುಗಿಸ್ಕೊಂಡು ಅದಾದಮೇಲೆ ನಂದು ವಾಚ್ ಒಂದು ರಿಪೇರ್ ಮಾಡಿಸ್ಬೇಕಾಗಿತ್ತು, ಯಾಕಂದರೆ ಸ್ವಲ್ಪ ಅಡ್ಜಸ್ಟ್ ಮಾಡಬೇಕಾಗಿತ್ತು. ತುಂಬಾ ಲೂಸ್ ಇತ್ತು ಆ್ಯಕ್ಚುಲಿ, ಇದು ಆನ್ಲೈನಿಂದ ತೊಗೊಂಡಿದ್ದು. ಸೊ ಹಾಗಾಗಿ ನಂಗೆ ಅದು ಫಿಟ್ಟಾಗಿದೆ ಅಂತ ಗೊತ್ತಾಗಲಿಲ್ಲ, ಜಸ್ಟ್ ತುಂಬಾ ಲೂಸ್ ಇತ್ತು. ಮತ್ತು ತೊಗೊಂಡು ಹೋಗಿ ವಾಚ್ ಶಾಪ್ಗೆ ಅದನ್ನು ಫಿಟ್ ಮಾಡಿಸಿದ್ದಾಯಿತು. ಆದರೂ ಸರಿಯಾಗಿ ಫಿಟ್ ಮಾಡಿಕೊಟ್ಟಿಲ್ಲ. ಮತ್ತೆ ಬೇರೆ ಕಡೆ ಹೋಗಿ ನಾನು ಸಪ್ರೇಟಾಗಿ ಮಾಡಿಸ್ಕೊಂಡೆ. ಅದಕ್ಕೆ ₹30 ತೊಗೊಂಡ್ರು. ಆ್ಯಂಡ್ ಒಳ್ಳೊಳ್ಳೆ ಕಲೆಕ್ಷನ್ಸ್ ಇದೆ ಈ ಶಾಪಲ್ಲಿ. ನೆಕ್ಸ್ಟ್ ಇಲ್ಲೇ ತೊಗೋಬೇಕು ಅಂದ್ಕೊಂಡಿದ್ದೀನಿ. ಫೈನಲಿ ಬ್ಯಾಕ್ ಟು ಹೋಮ್. ಟೈಮ್ ಬಂದು 7:30 ಆಗ್ತಿದೆ. ತುಂಬ ಲೇಟ್ ಆಗಿದೆ. ನಮ್ಮ ಫ್ಲೋರಲ್ಲಿ ಫುಲ್ ಕತ್ತಲೆ ಇದೆ, ಯಾರು ಲೈಟ್ ಆನ್ ಮಾಡಿಲ್ಲ. ನಮ್ಮ ಫ್ಲೋರಲ್ಲಿ ಯಾರೂ ಇಲ್ಲ ಅನಿಸುತ್ತೆ, ಯಾರೂ ಲೈಟ್ನೇ ಆನ್ ಮಾಡಿಲ್ಲ ಇವತ್ತು. ಸೊ ಫಸ್ಟ್ ಆಫೀಸಿಂದ ಬಂದ ಕೂಡಲೇ ನಾನು ಫ್ರೆಶ್ ಅಪ್ ಆಗಿಬಿಟ್ಟು ಫಸ್ಟ್ ಮಾಡೋ ಕೆಲಸನೇ ಊಟ. ಸೊ ಆದಷ್ಟು ಬೇಗ ಊಟ ಮಾಡ್ಕೊಳ್ಳೋಕೆ ಟ್ರೈ ಮಾಡ್ತೀನಿ ಯಾವಾಗಲೂ ಅಷ್ಟೇ. ಇವತ್ತು ಅಷ್ಟೇ ಬೆಳಗ್ಗೆ ಮಾಡಿ ಸ್ವಲ್ಪ ಪಲಾವ್ ಇತ್ತು. ನಾನು ಯೂಶ್ವಲಿ ಪಲಾವ್ ಏನಾದ್ರು ಲಂಚಿಗೆ ಮಾಡ್ಕೊಂಡು ಹೋಗಿದ್ರೆ, ಸೊ ಡಿನ್ನರ್ಗೂ ಅದೇ ತಿನ್ಕೋತೀನಿ. ನನಗೆ ಇಷ್ಟ ಆಗುತ್ತೆ ಪಲಾವ್ ಎಲ್ಲ ತಿನ್ನೋಕ್ಕೆ. ಸೊ ಪಲಾವ್ನ ತಿಂದ್ಬಿಟ್ಟು ಅದಾದಮೇಲೆ ಸ್ವಲ್ಪ ಕೆಲಸಗಳಿದೆ. ಸಾಂಬಾರೆಲ್ಲ ರೆಡಿ ಮಾಡಬೇಕು, ಅದ್ರ ಜೊತೆಗೆ ಬಟ್ಟೆ ಎಲ್ಲ ಏನೋ ಫೋಲ್ಡ್ ಮಾಡಿ ಅಂತಿರಬೇಕು. ಸೊ ಅದು ಕೆಲಸ. ಪ್ಲಸ್ ಇನ್ನೊಂದು ಏನಂದರೆ OTTಲಿ ಪುಷ್ಪ 2 ಮೂವಿ ಬಿಟ್ಟಿದ್ದಾರೆ, ಸೊ ಅದು ನೋಡಬೇಕು. ಸೊ ಊಟ ಎಲ್ಲ ಮುಗಿಸಿ ನಾನು ನಿಮ್ಮ ಜೊತೆ ಆಮೇಲೆ ಮಾತಾಡ್ತೀನಿ. ಸೊ ನೀವು ಕೂಡ ಆದಷ್ಟು ಬೇಗ ಮನೆಗೆ ನಾನು ರೀಚ್ ಆದರೆ, ಸೊ ಬೇಗ 6 ಅಥವಾ 7 ಒಳಗಡೆ ಊಟ ಮಾಡ್ಕೊಳ್ಳೋಕೆ ಟ್ರೈ ಮಾಡಿ. ಸೊ ಅದು ಡೈಜೆಷನ್ಗೆ ತುಂಬ ಹೆಲ್ಪ್ ಮಾಡುತ್ತೆ. ಸೊ ನಾಳೆ ನೀವು ಆರಾಮ್ಸೆ ಸ್ವಲ್ಪ ಬೇಗ ಬ್ರೇಕ್ಫಾಸ್ಟ್ ಮಾಡ್ಕೋಬೋದು. ಸೊ ಡೈಜೆಷನ್ ಸಿಸ್ಟಮ್ ಚೆನ್ನಾಗಿ ಕ್ಲೀನ್ ಆಗ್ತಾ ಹೋಗುತ್ತೆ. ಸೊ ದಟ್ ಈಸ್ ಅ ಒನ್ ಥಿಂಗ್ ನಾನು ಕಲ್ತಿರೋ ಪ್ರಕಾರ. ಸೊ ಅದಕ್ಕೆ ಬಂದ ತಕ್ಷಣ ಎಷ್ಟೇ ಕೆಲಸ ಇರಲಿ ನೆಕ್ಸ್ಟ್ ನನಗೆ ಫಸ್ಟ್ ಊಟ ಮುಗಿಸ್ಕೊಂಡ್ಬಿಡ್ತೀನಿ. ಸೊ ಸದ್ಯಕ್ಕೆ ಊಟ ಮುಗಿಸಿ ನಾನು ಆಮೇಲೆ ಮಾತಾಡ್ತೀನಿ. ಸೊ ಕಡಲೆಕಾಳು ಸಾಂಬಾರು ಮಾಡ್ಕೊತಾ ಇದ್ದೀನಿ. ಅದಕ್ಕೆ ಅಂತ ಹೇಳಿ ಸ್ವಲ್ಪ ಟೊಮೆಟೊ, ಈರುಳ್ಳಿ, ಕೊತ್ತಂಬರಿ ಸೊಪ್ಪು, ಶುಂಠಿ ಹಾಕಿಲ್ಲ, ಚಕ್ಕೆ, ಲವಂಗ, ಏಲಕ್ಕಿ ಇಷ್ಟನ್ನು ಹಾಕ್ಕೊಂಡು ಚೆನ್ನಾಗಿ ಫ್ರೈ ಮಾಡ್ತೀನಿ ಫಸ್ಟು. ಸ್ವಲ್ಪ ಮೆತ್ತಗಾಗಬೇಕು ಇದೆಲ್ಲ. ಅದಾದಮೇಲೆ ಕಾಯಿ ತುರಿ ಹಾಕೋಬೋದು, ಅಥವಾ ಇಲ್ಲಾಂದರೆ ನಾನು ಏನು ಮಾಡ್ತೀನಿ ಅಂದರೆ ಗೋಡಂಬಿ ಅಥವಾ ಬಾದಾಮಿ ಎರಡರಲ್ಲಿ ಯಾವುದಿದ್ರೂ ಹಾಕೋತೀನಿ, ಸ್ವಲ್ಪ ಥಿಕ್ನೆಸ್ಗೋಸ್ಕರ. ಸೊ ಈಗ ಕಾಳು, ಬ್ರೋಕೋಲಿ, ಒಂದೇ ಒಂದು ಬದನೆಕಾಯಿ ಇತ್ತು ಅದು. ಅದಾದಮೇಲೆ ಸ್ವಲ್ಪ ಉಪ್ಪು, ಅರಿಶಿನ ಹಾಕಿ ಚೆನ್ನಾಗಿ ಫ್ರೈ ಮಾಡ್ತೀನಿ ಒಂದು 5 ನಿಮಿಷ. ಅಷ್ಟರಲ್ಲಿ ನಾನು ರುಬ್ಕೋಬೇಕಾದ ಮಿಶ್ರಣ ಸ್ವಲ್ಪ ಕೂಲ್ ಆಗಿರುತ್ತೆ, ಸೊ ರುಬ್ಕೊಳ್ಳೋಕೆ ಈಸಿ ಆಗುತ್ತೆ ಅಂತ ಹೇಳ್ಬಿಟ್ಟು ಸೊ ಸ್ವಲ್ಪ ಆಯಿಲ್ ಹಾಕ್ಕೊಂಡು ಸಾಸಿವೆ ಹಾಕ್ಕೊಂಡು ಇದನ್ನು ಚೆನ್ನಾಗಿ ಫ್ರೈ ಮಾಡ್ತಿದ್ದೀನಿ ಒಂದು 2 ನಿಮಿಷ. ಲಿಡ್ ಕೂಡ ಕ್ಲೋಸ್ ಮಾಡಿ ಸ್ವಲ್ಪ ಚೆನ್ನಾಗಿ ಫ್ರೈ ಮಾಡೋಣ. ಸೊ ಈಗ ನಾನು ರುಬ್ಬಿರೋ ಮಿಶ್ರಣನ ಇದಕ್ಕೆ ಮಿಕ್ಸ್ ಮಾಡ್ತೀನಿ. ಇದಕ್ಕೆ ಎಷ್ಟು ನೀರು ಬೇಕೋ ಅಷ್ಟು ನೋಡಿ ಹಾಕ್ಕೊಂಡು ನಾನು ಸ್ವಲ್ಪ ಗಟ್ಟಿನೇ ಮಾಡ್ಕೊತೀನಿ. ಒನ್ ಟೈಮ್ ಅಲ್ಲ, ಮತ್ತೆ ಮಿಕ್ಕರೆ ವೇಸ್ಟ್ ಆಗ್ಬಿಡೋದು, ನಾನು ತಿನ್ನಲ್ಲ, ಅದಕ್ಕೋಸ್ಕರ ಚೆನ್ನಾಗಿ ಮಿಕ್ಸ್ ಆಗೋ ಥರ ಮಿಕ್ಸ್ ಮಾಡಿ ನೀರು ಎಷ್ಟು ಬೇಕೋ ಅಷ್ಟು ಹಾಕ್ಕೊಂಡು ಲಿಡ್ನ ಕ್ಲೋಸ್ ಮಾಡಿ ಒಂದು 3 ಇಂದ 4 ವಿಸಿಲ್ ಹಾಗೆ ಕೂಗಿಸ್ಕೊಳ್ಳೋಣ. ಇಷ್ಟೇ, ವೆರಿ ಸಿಂಪಲ್ ಸಾಂಬಾರ್. ಸೊ ಗೈಸ್, ಸಾಂಬಾರ್ ರೆಡಿ ಆಗಿದೆ. ಖಾರ, ಉಪ್ಪು, ಖಾರ ಎಲ್ಲ ಪ್ರಾಪರಾಗಿ ಹಾಕಿದ್ದೀನಿ, ತುಂಬ ಟೇಸ್ಟಿಯಾಗಿ ಬಂದಿದೆ. ಸೊ ಇದು ಮುಗೀತು ಇವತ್ತಿಗೆ ಸಾಂಬಾರು. ನಾಳೆ ಬೆಳಗ್ಗೆ ಸ್ವಲ್ಪ ರೈಸ್ ಎಲ್ಲ ಮಾಡ್ಕೊಂಡು ಹೋಗೋದೆ.
ಇನ್ನೇನು ಟೈಮ್ ಆಯಿತು 10 ಗಂಟೆ. ಜಸ್ಟ್ ಐ ಆಮ್ ಗೋಯಿಂಗ್ ಟು ಸ್ಲೀಪ್. ಅದಕ್ಕಿಂತ ಮುಂಚೆ ಸ್ವಲ್ಪ ಸ್ಕಿನ್ ಕೇರ್ ಬಾಡಿ ಕೇರ್ ಎಲ್ಲ ಮಾಡ್ಕೊಳ್ಳೋಣ ಅಂತ ಹೇಳಿಬಿಟ್ಟು ನನ್ನ ಸ್ಕಿನ್ ಕೇರ್ ನಿಮ್ಗೆ ಆಲ್ರೆಡಿ ತೋರಿಸ್ಕೊಟ್ಟಿದ್ದೀನಿ, ನಥಿಂಗ್ ಸ್ಪೆಷಲ್. ಸೊ ನೈಟ್ ಟೈಮ್ ಬಂದು ಈ ಒಂದು ಬಾಡಿ ಲೋಷನ್ನ ಅಪ್ಲೈ ಮಾಡ್ಕೊತೀನಿ. ಸೊ ವಿಶ್ ಕೇರಿಂದ ತುಂಬ ಜನ ಕೇಳ್ತೀರಿ ಟ್ಯಾನ್ ರಿಮೂವ್ ಆಗುತ್ತಾ ಅಂತ ಹೇಳ್ಬಿಟ್ಟು. ಸೊ ಈ 2 ಪ್ರಾಡಕ್ಟು 100% ಟ್ಯಾನ್ ರಿಮೂವ್ ಆಗುತ್ತೆ. ಮಾರ್ನಿಂಗ್ ಆ್ಯಂಡ್ ಈವ್ನಿಂಗ್ ಇದನ್ನು ಅಪ್ಲೈ ಮಾಡ್ಕೋಬೇಕು. ನೀವು ಕಾಂಬೋದಲ್ಲಿ ತಗೊಳ್ಳಿ, ನಿಮಗೆ ಝೆಪ್ಟೋದಲ್ಲಿ ಕೂಡ ಸಿಗುತ್ತೆ ಈ ಪ್ರಾಡಕ್ಟ್ಸು. ಸೊ ಇವಾಗ ಇದನ್ನು ಅಪ್ಲೈ ಮಾಡಿಕೊಂಡು ಹ್ಯಾಂಡ್ಸ್ಗೆ ಬಾಡಿಗೆಲ್ಲ ಅಪ್ಲೈ ಮಾಡ್ಕೊಂಡು ಮಲ್ಕೋತೀನಿ. ದಟ್ಸ್ ಇಟ್. ಸಮ್ಟೈಮ್ಸ್ ಈ ಒಂದು ಆ್ಯಸಿಡ್ ಏನಿದೆ ಇದು ಒಂದು ನಾನು ಅಂಡರ್ ಆರ್ಮ್ಗೆ ಅಪ್ಲೈ ಮಾಡ್ಕೋತೀನಿ, ಅಥವಾ ನನ್ನ ಕಾಲ ಹತ್ರ ಏನಾದ್ರು ಸ್ವಲ್ಪ ಡಾರ್ಕ್ನೆಸ್ ಇದ್ದರೆ ಸೊ ಅಲ್ಲಿಗೆ ಅಪ್ಲೈ ಮಾಡ್ಕೋತೀನಿ. ಸೊ ದಟ್ಸ್ ದ ಸ್ಕಿನ್ ಕೇರ್. ಸೊ ಇನ್ನೇನು ಹೇಳೋದು, ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್ ಮೈ ಎಂಟೈರ್ ಡೇ ವ್ಲಾಗ್ ಗೈಸ್. ಥ್ಯಾಂಕ್ ಯು. ಕೆಲವೊಂದು ನಾನು ಶೂಟ್ ಮಾಡಲಿಲ್ಲ ಬಿಕಾಸ್ ತೋರಿಸೋದು ಬೇಡ ಅಂದ್ಕೊಂಡೆ, ಲೈಕ್ ಆಫೀಸ್ ವಿಚಾರವಾಗೆಲ್ಲ ಬೇಡ ಅಂತ ಅನಿಸ್ತು. ಸೊ ಹಾಗಾಗಿ ನಾನು ಶೂಟ್ ಮಾಡಲಿಲ್ಲ. ಸೊ ದಟ್ಸ್ ಇಟ್. ನಾನು ನಿಮಗೆ ಸಿಗ್ತೀನಿ ನನ್ನ ಮುಂದಿನ ಬ್ಲಾಗಲ್ಲಿ. ಅಲ್ಲಿವರೆಗೂ ಟೇಕ್ ಕೇರ್, ಗುಡ್ ನೈಟ್, ಬಾಯ್.